ಸವಣೂರು ಶಾಸಕ ಯಾಸಿನ್ ಖಾನ್ ಪಠಾಣ್ ಹೇಳಿಕೆ. ಶಾಸಕರ ನಡೆ ಹಳ್ಳಿ ಕಡೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕ್ಷೇತ್ರದ ಬಡವರ ಮನೆ ಮನೆಗೆ ತೆರಳಿ ಅಭಿವೃದ್ಧಿ ಕಾರ್ಯಕ್ರಮ ನೀಡಲಾಗುತ್ತಿದೆ. ಇಂದು ತಗ್ಗಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಫಕೀರ, ನಂದಿಹಳ್ಳಿ, ಸಾಂವೂರು 3 ಗ್ರಾಮಗಳಿಗೆ 1 ಕೋಟಿಗೂ ಅಧಿಕ ಅನುದಾನ ತಂದು ಗುದ್ದಲಿ ಪೂಜೆಗಳನ್ನು ನೆರವೇರಿಸಲಾಗಿದೆ. ಈ ಮೂಲಕ ನುಡಿದಂತೆ ನಡೆಯುತ್ತಿದ್ದೇನೆ ಎಂದರು ಶಾಸಕರು. ಮಾಜಿ ಸಿಎಂ ಅವರ ಕ್ಷೇತ್ರದ 20 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳ ಕುಂದುಕೊರತೆಗಳ ನನಗೆ ನಿತ್ಯ ಸಮಸ್ಯೆ ಹೊತ್ತು ತರುತ್ತಿದ್ದರು. ಶಾಸಕರ ನಡೆ ಹಳ್ಳಿ ಕಡೆ ಎಂಬ ವಿನೂತನ ಕಾರ್ಯಕ್ರಮ ತಂದು ಕ್ಷೇತ್ರದಲ್ಲಿ ಜನರ ಅಹವಾಲು ಸ್ವೀಕರಿಸಲು ಪ್ರಾಮಾಣಿಕವಾಗಿ ನೊಂದ ಮನಸ್ಸುಗಳಿಗೆ ನ್ಯಾಯ ಒದಗಿಸುತ್ತೇನೆ ಎಂದರು. ನಾವು ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಶಾಸಕರ ನಡೆ ಹಳ್ಳಿ ಕಡೆ ಅಂತೇಳಿ ನಾವು ಪ್ರತಿದಿನ 3-4 ಹಳ್ಳಿಗೆ ಹೋಗ್ತಾ ಇದ್ದೀವಿ. ಉದ್ದೇಶ ಗುದ್ದಲಿ ಪೂಜೆ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಅಧಿಕಾರಿಗಳನ್ನು ಕರೆದುಕೊಂಡು ಜನರ ಈ ಚಿಕ್ಕ ಹಳ್ಳಿ ಎಲ್ಲ ಇವು ಒಂದೊಂದು ಹಳ್ಳಿ ಒಂದೊಂದು ಬೂತು, 2 ಹಳ್ಳಿ ಸೇರಿ ಒಂದೊಂದು ಬೂತು, ಇವೆಲ್ಲ ಹಳ್ಳಿಗಳು ಭಾಳ ನಿರ್ಲಕ್ಷ್ಯಕ್ಕಾಗ್ಯಾವ. ಇಲ್ಲಿ ಕೇವಲ ಏನೈತೆ ಅಂತೇಳಿ ದೊಡ್ಡ ಊರಾಗ ಅಷ್ಟೇ ತಿರುಗುವಂಥ ಕೆಲಸ ಆಗಿತ್ತು. ನಾವು ವಿನೂತನವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ 132 ಹಳ್ಳಿಯಲ್ಲಿ ಒಂದು 15-20 ಹಳ್ಳಿ ದೊಡ್ಡದು ಬಿಟ್ಟರೆ ಬಾಕಿ ಎಲ್ಲ ಸಣ್ಣ ಹಳ್ಳಿನ ಅದಾವು. ಅವೆಲ್ಲ ಭಾಳ ಕಾಲದಿಂದ ಅನಾದಿ ಕಾಲದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋದ್ರಿಂದ ಅದೇ ಗ್ರಾಮಗಳಿಗೆ ಹೋಗಿ ಅಲ್ಲಿ ಬೇಕಾಗಿರುವಂಥ ರಸ್ತೆಗಳು, ಸಣ್ಣ ಪುಟ್ಟ ದೇವಸ್ಥಾನಗಳಾಗಲಿ, ಗಟರ್ಗಳಾಗಲಿ, ರೈತರ ಹೊಲಕ್ಕೆ ಹೋಗೋ ದಾರಿಗಳಾಗಲಿ, ಜನರ ಮೂಲಭೂತ ಏನು ಪಟ್ಟಾಗಳು ಮಾಡಿದ್ದು ಪಟ್ಟಾಗಳಾಗಲಿ ನಾವೇ ಪ್ರತಿದಿನ 4-5 ಹಳ್ಳಿ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಇವತ್ತು ನಾವು ಫಸ್ಟ್ ಫಕೀರ ನಂದಳ್ಳಿ ಬಂದ್ವಿ, ಚಿಕ್ಕ ಬುದ್ಯಾಳ ಬಂದ್ವಿ, ಈಗ ಸೌರಿಗೆ ಬಂದಿದ್ದೀವಿ, ಈಗ ಮುಂದೆ ಮತ್ತೆ ಗುಂಡೂರಿಗೆ ಹೋಗ್ತೀವಿ. ಹೀಗೆ ಪ್ರತಿದಿನ 4-5 ಹಳ್ಳಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಜನರ ಏನು ಸಾರ್ವಜನಿಕರ ಮೂಲಭೂತ ಸಮಸ್ಯೆ ಅದಾವು ಅದನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸೊ ತಮ್ಮ ಕನಸಿನ ಕೂಸಾಗಿರುವಂಥ ಈ ಕಂದಾಯ ಗ್ರಾಮಗಳು ಸರ್ ಹೇಗೆ ನಡೆದಿದೆ ಸರ್ಕಾರ? ಈಗ ಕಂದಾಯ ಗ್ರಾಮ ನೋಡ್ರಿ, ಈಗ 8,000 ಮೇಲೆ ಪಟ್ಟ ರೆಡಿ ಮಾಡ್ಯಾರ. ಒಟ್ಟು ಒಂದು 20,000 ಪಟ್ಟ ರೆಡಿ ಮಾಡೋದೈತಿ. ಈಗ ತಾವ ನೋಡಿದಿರಿ, ಈಗ ನಾವು ಚಿಕ್ಕ ಬುದಿಯಾಳ ಮತ್ತು ಇದ್ರಾಗ ವಿಶೇಷವಾಗಿ ಫಕೀರ ನಂದಳಿಗೆ 82 ಪಟ್ಟ ಮಾಡೋದಿತ್ತು. ಸ್ವಲ್ಪ ಅಧಿಕಾರಿಗಳು ನಿರ್ಲಕ್ಷ್ಯ ಆಗಿತ್ತು. ಅದಕ್ಕೆ ನಾನು ಖುದ್ದಾಗಿ ಗ್ರಾಮಗಳಿಗೆ ಹೊಂಟೀನಿ. ಗ್ರಾಮಗಳಿಗೆ ಹೋದಾಗ ಸಾರ್ವಜನಿಕರು ಅವ್ರು ಮುಂದೆ ಹೇಳ್ತಾರಲ್ಲ ಎಲ್ಲ ಕರೆಕ್ಟಿದ್ದು ಯಾಕೆ ಮಾಡೋದಿಲ್ಲ ಅಂತೇಳಿ ಅಧಿಕಾರಿಗಳಿಗೆ ಚಾಟಿ ಬೀಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ನಮಸ್ಕಾರ. ಮಾಹಿತಿ ಆಯ್ತಾ? ಮೀಟಿಂಗಲ್ಲಿ ಬಂದಿದ್ದೀರಾ ನೀವು? ಏನು ತಿಳ್ಕೊಂಡ್ರಿ ಮೀಟಿಂಗಲ್ಲಿ? ನೀವು ಏನು ಹೇಳಿದ್ರಿ ಮೀಟಿಂಗ್ನಾಗ? ನಾನು ಯಾರ ಹೆಸರಲ್ಲಿ ಜಮೀನಿಲ್ಲ, ಯಾರ ಹೆಸರು ಪಟ್ಟ ಏನಿಲ್ಲ, ಅವ್ರಿಗೆ 15 ಕೋಟಿ ಕಟ್ಕೊಂಡಿದ್ರೆ ಅಂತ ಎಷ್ಟೇ ಮಂದಿ ಇರಲಿ, ಯಾವ ಇದ್ರು ಕೊಡ್ರಿ, ಅವ್ರು ಮುಂದೆ ಸರ್ವೇದವ್ರು ಬಂದು ಸರ್ವೆ ಮಾಡಿ ಅವ್ರಿಗೆ ಪಟ್ಟ ಕೊಡ್ತಾರೆ. ಮತ್ತೆ ನೀವೇನು ಮಾಡಿದ್ರಿ? ಮುಂದೆ ಕೊಟ್ಟಿದೆ ಸರ್. ಎಲ್ಲಿ ಕೊಟ್ಟಿರಿ ನೀವು? ಇಲ್ಲ ಸರ್, 2 ಸಲ ಕೊಟ್ಟಿದ್ದೀವಿ. ನಿಮ್ಮ ಜವಾಬ್ದಾರಿ ಅದು. 2-3 ಸಲ ಕೊಟ್ಟಿದ್ದೀವಿ. ನಿಮ್ಮ ಜವಾಬ್ದಾರಿ ರೀ. ಈಗ 80 ಮಂದಿ ಸ್ವತಂತ್ರ ಬಂದು ಎಷ್ಟಾಯ್ತು? 80 ವರ್ಷ ಆಯ್ತು. ಇನ್ನೂ ಮಟ್ಟ ಅವ್ರ ಹೆಸರಿಗೆ ಪಟ್ಟ ಆಗಿಲ್ಲ. ನಮ್ದು ಏನು ಕೆಲಸ ಐತಿ? ಒಂದು 50 ಮೀಟಿಂಗ್ ಮಾಡ್ಯಾನಲ್ಲ, ಗೊತ್ತಾಗೋದಲ್ಲ ನಿಮಗೆ? ಇದು ಇಮಿಡಿಯೇಟ್ಲಿ ನೀವು ಸರ್ವೇಯರ್ ಕರೆಸಿ ಇದನ್ನು ಬರೋಬ್ಬರಿ ಮಾಡಬೇಕು. ಇದೇನಾದ್ರೂ ಡಿಲೇ ಆದರೆ ನಿಮ್ದು ಇಬ್ಬರ ಮೇಲೆ ಕ್ರಮ ತಗೋಬೇಕಂತೇಳಿ DC ಗೆ ಮತ್ತು CS ಬರೀತೀನಿ ಮೇಡಮ್. ಇದು ತುಂಬ ಸೀರಿಯಸ್ ಮ್ಯಾಟ್ರ್. ಇದ್ರಾಗ ನಾ ಭಾಳ ಸೀರಿಯಸ್ ಅದೇನೆ. ಯಾರು ಟಿಲ್ ಟುಡೇ ವೈ ದಟ್ ಇಸ್ ನಾಟ್ ಫಿನಿಶ್ಡ್? Since from 10 months I am following the same matter. Every month I am conducting a meeting in Saunur as well as Shiggaon. ಏನು ಮಾಡಿರಿ ನೀವು? ರಿಸಲ್ಟ್ ಬೇಕಲ್ಲ ನಮಗೆ. ಹಿಂಗೆ ಹಳ್ಯಾಕೆ ಬಂದಾಗ ನಾವು ನಮ್ಗೆ ಹೇಳಬೇಕಾದ್ರು ಪಟಾಣ್ರ ಚಲೋ ಮಾಡ್ರಿ ಅಂತಿದ್ರೆ ನಮ್ಗೆ ಖುಷಿ ಆಗ್ತೈತಿ. ನಿಮ್ಮ ನಿರ್ಲಕ್ಷ್ಯದಿಂದ ನಮ್ಮ ಹೆಸರು ಕೆಡ್ತೈತಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ಬೇಕು? ನಾವು ನೀವಿಬ್ಬರು ಪರ್ಸ್ನಲಿ ಇದು ಎನಿ ಕಂಡೀಷನ್ ಕಂದಾಯ ಗ್ರಾಮದಾಗ ಆಗಬೇಕು, ಇದು ಮುಗಿಬೇಕು. ಇದೇನಾರು ಮುಗಿಲಿಲ್ಲ ಅಂದ್ರೆ ನಿಮ್ದು ಇಬ್ಬರ ಮೇಲೆ ಕ್ರಮಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು CS ಗೆ ಬರ್ತೀನಿ. ನಾನು ಮೀಟಿಂಗಲ್ಲೂ ಎಚ್ಚರಿಕೆ ಕೊಟ್ಟೇನೆ, ಇವತ್ತು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಜವಾಬ್ದಾರಿ ಏನು ಮಾಡ್ತೀರಿ? ನಾಳೆ ಬಂದ್ರೆ ನಾಳೆ ಬರ್ತೇವೆ ಸರ್. ಬಂದು ಅವ್ರಿಗೆ ಪಟ್ಟ ಮಾಡಿ ಸರ್ವೆ ಮಾಡಿಸಿ ನಿಮ್ಮ ಮನೆಗೆ ಹುಡುಕಾಕ್ ಬರೋದ್ರಿ. ನಾವು ಹೋಗ್ತೇವೆ. ಒಬ್ಬ ಸರ್ವೇಯರ್ಗೆ ಒಂದು ತಹಸೀಲ್ದಾರ್ ಒಂದು ತಾಲೂಕು ಇರ್ತೈತಿ, ಒಬ್ಬ DC ಗೆ ಜಿಲ್ಲಾ ಇರ್ತೈತಿ, ಒಂದು ಪಂಚಾಯತಿ ಸೆಕ್ರೆಟರಿ ಏನು ಇರ್ತೈತಿ? 7 ಹಳ್ಳಿ ನೋಡ್ಕೊಳಕ್ಕಾಗದಲ್ಲ ನಿಮ್ಗೆ? ಎಷ್ಟು ಹಳ್ಳಿ ರೀ ಮೇಡಮ್? ನಿಮ್ಮ 5 ವಿಲೇಜ್ ನೋಡ್ಕೊಳಕ್ಕೆ ನಿಮ್ದು 5 ಬಿಟ್ರೆ ಏನು ಕೆಲಸ ಐತಿ ನಿಮ್ದು? ಮಣ್ಣೂರ್ದೆಲ್ಲ ಮಾಡ್ಕೊಂಡು ಹೋಗಿ ರಿಜೆಕ್ಟ್ ಮಾಡಿ ಸರ್. ನಾನು ಮಣ್ಣೂರಿಗೆ ಹೋಗಿದ್ದೆ ಸರ್. ನೀವು ಮಾತಾಡಿ ಇಲ್ಲೇ ಬಗೆಹರಿಸ್ರಿ ಅಲ್ರಿ, ನಿಮ್ಗೆ ಅವತ್ತು ಹೇಳಿದ್ರಿಲ್ಲ? ಅಲ್ಲ, ಯಾಕೆ ನಿಮ್ಗೆ ಯಾರು ಪ್ರಾಬ್ಲಮ್ ಐತಿ ಕೇಳ್ರಿ ಅಂತ ಕೇಳಿಲ್ಲ? ಯಾರ್ದು ಪ್ರಾಬ್ಲಮ್ ಐತಿ ಹೇಳ್ರಿ ಅಂತೇಳಿ ಮತ್ತೆ ನೀವು ಯಾಕೆ ಕೇಳಿಲ್ಲ ಸರ್? ಅದ ನೀವು ಕೇಳಿದಾಗ ಅದೇನೋ ಮತ್ತೊಮ್ಮೆ ಸರ್ವೇದವ್ರು ಬರ್ತಾರಂದ್ರೆ ನಾವು ಸೈಲೆಂಟ್ ಆದ್ವಿ ಸರ್. ನೀವು ಸೈಲೆಂಟ್ ಆಗಿರ್ರಿ, ಮಂದಿ ನಮ್ಮ ಕಲ್ ಹೊಡಿಲಿ. ಇಲ್ಲ ಸರ್, ನಾಳೆ ಬಂದ ಪ್ರೌಢಶಾಲೆ ಬೇಕು ನಮ್ಮದು 3 ಸೇರಿ ಮಟ್ಟ ಐತೆ. ಮಟ್ಟ ಐತೆ ಸರ್. ಎಲ್ಲ ರಿಸೂಡ್ ತೊಗೊಂಡೇನು ಮುಂದೆ ಕಲ್ಲು ಹೊಡ್ಯಾರ ಏನು?
ನಿಮ್ಗೇನು ಪ್ಲ್ಯಾನ್ ಲೆಕ್ಕ ಹೊಡೆಯೋದು ಶಿಕ್ಷಕರ ಕೊರತೆ ಅದನ್ನ ಮಾಡ್ಕೊಂಡು ಬಿಡಿ ಅದು ಬಿವಲದೊಂದು ನಮ್ಗೆ ಏನಾರ ಮಾಡ್ಕೊಡ್ಬೇಕು. ಎಲ್ಲೂ ಏನು ಕೆಲಸ ಇಲ್ಲ ಬಿಡ್ರಿ ಅದು ಪಾಪ ಅವ್ರು ಒಂದಿನ ಕೆಲಸ ನೋಡ್ರಿ ನಿಮ್ಮ ಊರಾಗ ವರ್ಷಕ್ಕೆ ಒಂದು 15 ಓಟ್ ಬೆಳಿತಾವೆ ಊರಾಗ ಬಿಟ್ಟು ಹೋಗ್ತಾರೆ ಅಂದ್ರೆ ಶಾಲೆ ಬಿಟ್ಟು ಅವ್ರು ಯಾವಾಗ ಕರಿತಾರ ಅವಾಗ ಹೋಗಬೇಕು ರೀ. ಇನ್ನ ತೆರೆಯಂಗಿಲ್ಲ ನೋಡ್ರಿ ನಿಮ್ಮ ಊರಾಗ ವರ್ಷಕ್ಕೆ 10-15